ಎಲ್ಲ ಜೀವ ತಗೊಂಡಿರೋದು ಕರ್ನಾಟಕ ರಾಜ್ಯದಲ್ಲಿ ನಾವು ಹೇಳ್ತಾ ಇದ್ದೀವಿ. ಕಡಿಮೆ ಅಂದ್ರೆ 6,000 to 7,000 ಜನ ಜೀವ ತೆಗೆದಾರಂತ. ನಮ್ಮ ಸರ್ಕಾರಕ್ಕೆ ಇನ್ನೂ ಎಚ್ಚೆತ್ತುಕೊಳ್ಳಿ ಆಗಿಲ್ಲ. ರಾಜಕೀಯವ್ರಿಗೆ ಬೇಕಿರೋ ದುಡ್ಡು, ಅಧಿಕಾರ ಬೇಕಾಗಿರೋದು, ಬಡವರ ನೋವು ಅರ್ಥ ಆಗಲ್ಲ. ಒಂದು ಈ ಊರಲ್ಲಿ ಏನ್ ಸಿಕ್ಕಿದಪ್ಪ, ಏನು ಸಿಕ್ಕಲ್ಲ. ಈ ಊರಲ್ಲಿ ಕೂಲಿ ಮಾಡ್ರು ಉಂಟು, ಕೂಲಿ ಅಲ್ಲ. ಇವಾಗ ಹೇಳ್ತಾ ಇದಾರಲ್ಲ ಅಮ್ಮ, ಅವ್ರ ಗಂಡನಿಗೆ ಇವರ ಪಾಪ ದತ್ತಾದ್ರಲ್ಲ, ಅವ್ರ ಗಂಡನಿಗೆ ಫೋನ್ ಮಾಡಿ ಹೇಳ್ತಾ ಇದಾರಂತೆ, ಯಾರಾದ್ರೂ ನಿಮ್ಮ ಮನೆಯವ್ರನ್ನ ಯಾರಾದ್ರೂ ಕಳಿಸಿಬಿಟ್ಟು ದುಡ್ಡು ಮಾಡ ಕೊಡ ಅಂತ. ಇನ್ನ ಯೋಗಿತಾಗ ಇದೆಲ್ಲ ಕಳಿಸಿರೋದು, ಇನ್ನ ಆ ವೀರೇಂದ್ರ ಇದೆಲ್ಲ ಕಳಿಸಿರೋದು ನಿಮ್ಮ ಜನ್ಮಕ್ಕೆ ಜನ್ಮಕ್ಕೆ ಮಣ್ಣಾಕ್ಲಿಕ್ಕೆ ಅಂತ ಹೇಳ್ಬೇಕು. ನಾನು ಇದೆಲ್ಲ ಕಳಿಸಿರೋದು, ಇದೆಲ್ಲ ಟ್ರೈನ್ ಕೊಟ್ಟಿರೋದು. ಇವ FIR ಆಗಿರೋದೇನೋ, ಈ ಬಂದಿರೋ ಸೇಪತಿ FIR ಆಗಿರೋದು, ಅವರ ಮೇಲೆಲ್ಲ FIR ಆಗಬೇಕಾಗಿರೋದು. ಯಾರು ಸಂಸ್ಥೆ SKDRP ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯಾರ್ದು ಅದು ಮೊದಲು ಅರ್ಥ ಮಾಡ್ಕೊಳ್ಳಿ. ಒಬ್ಬರದ್ದು ಇಬ್ಬರಲ್ಲ ಕಣ್ಣೀರು ನೋಡ್ತಾ ಇರೋದು ನಾವು. ಈ ತಾಯಿ ಕಣ್ಣೀರಿನ ಶಾಪ ಅಂತ ಹೇಳ್ತೀವಿ ನಾವು. ಮೊದಲನೇದಾಗಿ ಊರವ್ರು ಎತ್ಕೊಳ್ಬೇಕು, ಕರ್ನಾಟಕ ರಾಜ್ಯ ಜನತೆ ಎತ್ಕೊಳ್ಬೇಕು, ಜನಪ್ರತಿಗಳು ಮೊದಲೇ ಎತ್ಕೊಳ್ಬೇಕು. ಈ ಕ್ಷೇತ್ರ MLA ಒಂದು ಹೆಚ್ಚುಕೊಂಡಾರೆ, ಅವರಿಗೆ ಸ್ವಲ್ಪ ನಾಲೆಜ್ ಇದೆ. ಆ ಬುದ್ಧಿಯನ್ನು ಎಲ್ಲರಿಗೂ ಉಪಯೋಗಿಸ್ಬೋದಲ್ಲ, ಉಪಯೋಗಿಸ್ಬೋದಾನೆ. ಈ ತಾಯಿ ಕಣ್ಣೀರು ನೆಲಕ್ಕೆ ಬೀಳ್ಬೇಕಿತ್ತ? ವೀರೇಂದ್ರ ಹೆಗಡೆ ಯಾರು ಇದರ ಅಧ್ಯಕ್ಷರು, ರಾಜ್ಯಸಭಾ ಸದಸ್ಯರಾಗಿರೋ ಅವರ ಮೇಲೆ FIR ಆಗಲೇಬೇಕು. ಇವತ್ತು ನಾವು ಕೊಡ್ತಾ ಇದ್ದೀವಿ, SB ಕೊಡ್ತಾ ಇದ್ದೀವಿ. ಊರವರಿಗೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಏನಾಗಬೇಕು, ಏನು ಮಾಡ್ಬೇಕಂತ. ಅವ್ರನ್ನ ಏನೋ ಒಂದು ರೀತಿಯಲ್ಲಿ ಏನಂತೇಳಿ ತಲೆಗಿರು ಸಕಾಶ ಮಾಡ್ತಾ ಇದ್ರು. ಇವತ್ತು ಬಂದಿದ್ದೀವಿ ನಾವು ಇಲ್ಲಿಗೆ, ಅಲ್ಲ ಮನೆಗೆ ಬಂದಿದ್ದೀವಿ. ಇದು ಗೊತ್ತಾದಕ್ಕೆ ಬಂದಿರೋದು, ಇದು ಒಂದಲ್ಲ ಆಗಿರೋದು. ಈ ಹಿಂದೆನೇ ಹೇಳ್ತಾ ಇದೆ, ಶೃಂಗೇರಿಯಲ್ಲಿ 2 ಸಣ್ಣ ಮಕ್ಕಳಿರೋ ಮನೆದು ಹೋಗೋದು ಹೇಳೋದು, ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ, ನಾವು ಇನ್ಶೂರ್ ಪಾಸ್ ಮಾಡ್ತೀವಿ ಅಂತ. ನಿಮ್ಮ ಕರ್ಮ ಇದೇನಾ? MLA ಅದೇ ಹೇಳಿರೋದು, ಧರ್ಮಸ್ಥಳ ಧರ್ಮ ಇಲ್ಲ ಅಂತ. ಧರ್ಮ ಇತ್ತು ಒಂದು ಕಾಲದಲ್ಲಿ. ಇವತ್ತು ಧರ್ಮ ಎಲ್ಲ ಬೇಕಾಗಿರೋದು ನಿಮಗೆ, ದುಡ್ಡು ಬೇಕಾಗಿರೋದು, ಆಸ್ತಿ ಬೇಕಾಗಿರೋದು, ಅಧಿಕಾರ ಬೇಕಾಗಿರೋದು ನಿಮಗೆ. ಈ ಬೇರೆ ಏನೋ ಬೇಕಾ ನಿಮಗೆಲ್ಲ? ಕರ್ನಾಟಕ ಜನ ಇನ್ನಾದ್ರು ಎಚ್ಚೆತ್ಕೊಳ್ಳಿ. ನೀವು ಹೇಳ್ತಾ ಇದ್ದೀರಾ ತಿಮ್ಮರೋಡಿಯನ್ನವರು ಸೌಜನ್ಯ ಹೋರಾಟಗಾರರು ಹುಚ್ಚರಂತ. ಅವರೇ ಹುಚ್ಚರು, ಹುಚ್ಚರಾದಕ್ಕೆ ಇವತ್ತು ಇಲ್ಲಿ ನಾವು ಬಂದಿದ್ದೀವಿ, ಹುಚ್ಚರು ಬಂದಿದ್ದೀವಿ. ಆದರೆ SKDRP ನಿರ್ದೇಶಕರಾಗಿ ಅದರ ಯಾರು ಇಲ್ಲಿಗೆ ಬಂದಿಲ್ಲ. ಎಲ್ಲರೂ ಹೋದ್ರು ಎಲ್ಲಿ ಗೊತ್ತಾ? MLA ಮನೆಗೆ. MLA ಮೀಟ್ ಮಾಡಲಿಕ್ಕೆ MLA ಉಗಿದು ಕಳಿಸಿದ್ದಾರೆ ಅವರು, ಹೋಗಿ ಅಂತ ಹೇಳಿದ್ದ. ಇದೇ ಆಗೋದು ನಿಮ್ಮ ಕರ್ಮ. ನಾವು ಇಡೀ ರಾಜ್ಯದಲ್ಲಿ ಅಂತ ಕೇಳ್ಕೊಳ್ತೀವಿ, ಮತ್ತೊಮ್ಮೆ ಮನೆ ಮಾಡ್ತೀವಿ, ಎದ್ದೇಳಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯನ್ನು ಸಾಲ ತೆಗೆದು ಅವರ ಸಾವು ನೋವು ಆಗಿರೋದು 6,000 to 7,000 ಆಗಿದೆ. ಎಲ್ಲೇ ಠಾಣೆಗೆ ಹೋದ್ರು ಅವ್ರ ಧರ್ಮಸ್ಥಳ ಶ್ರೀಕ್ಷೇತ್ರ ಧರ್ಮಸ್ಥಳ ವಿಷಯ ಇಲ್ಲ, ಅವ್ರ ದೂರ ತಗೊಳ್ಳಲ್ಲ, ಅವರೆಲ್ಲ ಮಾಡಿರೋದು. ಇದು ಯಾರು ಸ್ವಾಮಿ ಸೇವಾ ಪ್ರತಿನಿಧಿ ಯಾರ್ದು? ನೀವು ಅದನ್ನು ತಿಳಿಸಿ. ಇವಾಗ ಅವರ ಮೇಲೆ ಒಬ್ಬರ ಮೇಲೆ ಮಾಡಿದ ಸಾಲದು ಟೋಟಲ್ 7 ಜನ ಮೇಲೆ ಕಂಪ್ಲೇಂಟ್ ಚಾರ್ಜ್ ಮಾಡಬೇಕಾಗತ್ತೆ. 7 ಜನ ಲೀಸ್ಟನ್ನು ಹೇಳ್ತೀವಿ. 7 ಜನ ಮೇಲೆ ನಾವಿತ್ತು ಮಂಡ್ಯ SPಗೆ ದೂರು ಕೊಡ್ತೀವಿ, ಅದು ಠಾಣೆಗೆ ಹೋಗ್ತೀವಿ. ಪ್ರತಿಯೊಂದು ಕಡೆ ಊರವ್ರು ಎಚ್ಚರಿಕೊಂಡೆ ಇನ್ನೂ ಯಾರ ಮನೆಗೆ ಹೋಗಬಾರ್ದು. ನಿಮ್ಮ ಮನೆಗೆ ಏನಾದ್ರು ಈ ಥರ ನಾವು ದುಡ್ಡು ಶೇಖರಣೆ ಮಾಡಲಿಕ್ಕೆ ಬಂದರೆ 112 ಪೊಲೀಸರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ದಾಖಲು ಮಾಡಿ, ಅಂತ ಕೆಲಸ ಮಾಡಿ ಅಂತ ಎಲ್ಲರೂ ಹೇಳ್ತೀವಿ. ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ಮಕ್ಕಳಿಲ್ಲದೆ ಆಗಬೇಡಿ, ಗಂಡನಿಗೆ ಹೆಂಡತಿ ಇಲ್ಲದೆ ಆಗಬೇಡಿ, ಮಕ್ಕಳಿಗೆ ತಾಯಿ ಇಲ್ಲದೆ ಆಗಬೇಡಿ. ಸಾಲ ತಗೊಂಡಿದ್ದೀರಿ ಇಲ್ಲಂತ ಹೇಳಲ್ಲ, ತಗೊಂಡಿದ್ದೀರಿ. ಮೊದಲು 10,000 ಕೊಟ್ಟರು, 50,000 ಕೊಟ್ಟರು, 1 ಲಕ್ಷ ಕೊಟ್ಟರು. 1 ಲಕ್ಷ ಕೊಡುವಾಗ ಅಷ್ಟೊತ್ತಿಗೆ ದುಡ್ಡು ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ಅಕ್ಕಪಕ್ಕ ಎಲ್ಲ ಸಾಲ ತಗೊಳ್ಳೋದು, ಅದನ್ನು ಕಟ್ಟಿ ಮುಗಿಸೋದು, ತಿರ್ಗಾ 2 ಕೊಡೋದು. ಅಲ್ಲಿ ಮುಗಿತವ್ರ ಕತೆ ಇದೇ ಆಗಿರೋದು. ನೀವು ಗ್ರಾಮ ಉದ್ಧಾರ ಮಾಡ್ತಾ ಇಲ್ಲ, ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ. ಗ್ರಾಮಾಭಿವೃದ್ಧಿ ಯೋಜನೆ ಉದ್ದೇಶನ ಮಾಡಿ ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ನೀವೆಲ್ಲ. ಇವಾಗ ಬರ್ರಿ ಇಲ್ಲಿ ಅನಿಲ್ ಅವರೇ, ಧರ್ಮಸ್ಥಳ ಕೂರೋದಲ್ಲ ನೀನು, ಬಾ ಇಲ್ಲಿ. ಇವರು ಕೇಳಿ ಉತ್ತರ ಕೊಡು. ನಿನ್ನ ಮನೇಲಿ ಆಗಬೇಕಿದೆ ತರ ಘಟನೆ, ಆಗ ಗೊತ್ತಾದ ನೋವೇನಂತ. ದುಡ್ಡು ಮೇಲೆ ಕೂರೋದಲ್ಲ ನೀನು, ದುಡ್ಡು ಮಾಡಿಕೊಡುಗೆ ಕೂತಿದ್ಯಾ ನೀನು ಅಲ್ಲೆಲ್ಲ. ನಿಮಗೆ ಎಲ್ಲರಿಗೂ ಆ ಸೌಜನ್ಯ, ಆ ಅಣ್ಣಪ್ಪ ಸ್ವಾಮಿ, ಮಂಜುಸ್ವಾಮಿ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅದ್ರ 2 ಮಾತಿಲ್ಲ. 3 ತಿಂಗಳಾದಷ್ಟೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿ. ನಿನ್ನೆ ಏನು ಅಮ್ಮಗೆ 18/6/2024 ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. 90 ದಿನಕ್ಕೆ ನಿಮಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ದಂಡ ಆಗುತ್ತೆ. ಎಂಡ್ ಮಾಡಲೇಬೇಕು. ರಾಜಕೀಯವರು ಜನಪ್ರತಿ ಹೆಚ್ಚಿಕೊಳ್ಬೇಕು, ಇಲ್ಲ ಊರವರು ಹೆಚ್ಚಿಕೊಳ್ಬೇಕು. ಇದು ಯಾವುದೂ ಇಲ್ಲ ಅಂದರೆ ಇದು ಆಗುವುದೇ ಇಲ್ಲ. ಅದು ಸಮುದ್ರ. ಇಳಿರಿ ಎಲ್ಲರೂ. ಇಂಥ ತಾಯಿಯ ಕಣ್ಣೀರೋಸ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿ ಈ ಮೂಲಕ ನಿಮ್ಮ ಎಲ್ಲರೂ ನಿಲ್ಲಿಸಿಕೊಡ್ತಾ ಇದ್ದೀವಿ.